ವಿರಾಮದ ನಂತರ ನಾಡು ನಾಡಿಗೆ ಸ್ವಾಗತ. ಕೊನೆಗೂ ಮೈಸೂರು ವಿಶ್ವವಿದ್ಯಾಲಯ ಎಚ್ಚೆತ್ತುಕೊಂಡಿದೆ. ಪಿಎಚ್ಡಿ ವಿದ್ಯಾರ್ಥಿನಿ ಸರಿತಾಗೆ ಲೈಂಗಿಕ ಕಿರುಕುಳ ನೀಡಿದ್ದ ಪ್ರೊಫೆಸರ್ ಶಿವಬಸವಯ್ಯರನ್ನ ಎತ್ತಂಗಡಿ ಮಾಡಲಾಗಿದೆ. ಆದರೆ ವಿದ್ಯಾರ್ಥಿನಿಯರ ಮಾನಾಪಹರಣಕ್ಕೆ ಯತ್ನಿಸಿದ ಪ್ರೊಫೆಸರ್ಗೆ ಇಷ್ಟು ಶಿಕ್ಷೆ ಸಾಕೆ ಎಂಬ ಪ್ರಶ್ನೆ ಎದ್ದಿದೆ. ಇದನ್ನು ಖಂಡಿಸಿ ಸರಿತಾ ಪತಿ ಕುಲಪತಿಗೆ ಗೇರವ್ ಹಾಕಿದ ಘಟನೆಯೂ ನಡೆದಿದೆ. ಪಿಎಚ್ಡಿ ವಿದ್ಯಾರ್ಥಿನಿಗೆ ಲೈಂಗಿಕ ಕಿರುಕುಳ, ಪ್ರೊಫೆಸರ್ ಶಿವಬಸವಯ್ಯ ಎತ್ತಂಗಡಿ. ಪ್ರೊಫೆಸರ್ಗೆ ಇಷ್ಟು ಶಿಕ್ಷೆ ಸಾಕೆ? ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಅಂತೂ ಇಂತೂ ಪಿಎಚ್ಡಿ ವಿದ್ಯಾರ್ಥಿನಿ ಸರಿತಾಗೆ ಲೈಂಗಿಕ ಕಿರುಕುಳ ನೀಡಿದ್ದ ಪ್ರೊಫೆಸರ್ ಶಿವಬಸವಯ್ಯಗೆ ಮೈಸೂರು ವಿಶ್ವವಿದ್ಯಾನಿಲಯ ಶಿಕ್ಷೆ ವಿಧಿಸಿದೆ. ಈಗಿರುವ ಹುದ್ದೆಯಿಂದ ಹಿಂಬಡ್ತಿ ನೀಡಿ ಶಿವಬಸವಯ್ಯ ಅವರನ್ನ ಚಾಮರಾಜನಗರದ ಪಿಜಿ ಸೆಂಟರ್ಗೆ ಸಂಯೋಜಕರಾಗಿ ವರ್ಗಾವಣೆ ಮಾಡಲಾಗಿದೆ. ಸರ್ಕಾರದ ಸೂಚನೆಯಂತೆ ಸಿಂಡಿಕೇಟ್ ಶಿಕ್ಷೆ ಪ್ರಮಾಣ ನಿಗದಿ ಮಾಡಿದೆ. ಶ್ರೀಮತಿ ಸರಿತಾ ಅವರು ಆಗಲೇ ಸಂಶೋಧನಾ ಅಭ್ಯರ್ಥಿಯಾಗಿ ಇಲ್ಲಿ ಸಂಶೋಧನೆ ಮುಂದುವರಿಸಿದ್ದಾರೆ. ಅವರ ಸಂಶೋಧನೆಗೆ ಯಾವ ರೀತಿಯಿಂದ ತೊಂದರೆ ಆಗಬಾರ್ದು, ಒಂದು ವೇಳೆ ಇದೇ ಕ್ಯಾಂಪಸ್ಸಲ್ಲಿ ಅವರಿದ್ದರೆ ಮತ್ತೆ ಒಂದಿಲ್ಲ ಒಂದು ಕಾರಣದಿಂದ ಏನಾದರೂ ಆಗಬಹುದು, ಅಂಥದ್ದು ವಿಶ್ವವಿದ್ಯಾಲಯ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಚಾಮರಾಜನಗರ ಸಂಸ್ಥೆ ಇದರಲ್ಲಿ ಪಿಜಿ ಸೆಂಟರ್ದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಅವರನ್ನು ಅಲ್ಲಿಗೆ ಒಂದು ಸಂಯೋಜಕರಾಗಿ ಶಿಫ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಆದರೆ ವಿವಿಯ ಸಿಂಡಿಕೇಟ್ ನಿರ್ಧಾರವನ್ನು ಸರಿತಾ ಪತಿ ವಿಜಯ್ ಕುಮಾರ್ ತೀವ್ರವಾಗಿ ವಿರೋಧಿಸಿದ್ದಾರೆ. ಇದು ಕೇವಲ ಕಣ್ಣೊರೆಸುವ ತಂತ್ರ ಎಂದು ಆರೋಪಿಸಿರುವ ಅವರು ವಿವಿಯ ಕಾರ್ಯಸೌಧದಲ್ಲೇ ಕುಲಪತಿಗೆ ಘೆರಾವ್ ಹಾಕಿ ಪ್ರತಿಭಟನೆ ನಡೆಸಿದರು. ಒಂದು ಜಾತಿಯ ಆಧಾರದ ಮೇಲೆ ಇವತ್ತು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ, ಯಾಕೆಂದ್ರೆ ನೊಂದ ಗಂಡ ನಾನು, ನನ್ನ ಹೆಂಡತಿ ಮರ್ಯಾದೆ ಇವತ್ತು ನೇಷನ್ ವೈಸ್ ಏನಂತ ಗೊತ್ತಾಗಿದೆ. ಯಾರು ದಿಕ್ಕಿಸದಲ್ಲೇ ಒಂದು ಜಾತಿಯನ್ನು ಇಟ್ಟುಕೊಂಡು ಒಬ್ಬನ ವ್ಯಕ್ತಿಯನ್ನು ಉಳಿಸಲಿಕ್ಕೋಸ್ಕರ ಇವತ್ತು ಉನ್ನಾರ ಮಾಡಿ ಪ್ರೊಫೆಸರ್ ಶಿವಬಸವಯ್ಯನನ್ನು ಉಳಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಅದೇ ಇವ್ರ ಹೆಂಡತಿ ಅಥವಾ ಹೆಣ್ಣು ಮಕ್ಕಳಿಗೆ, ಇವ್ರ ಮನೆ ಮಕ್ಕಳಿಗಾಗಿದೆ, ಏನು ಮಾಡ್ತಿದ್ರು ನಾನು ಪ್ರಶ್ನೆ ಆಗ್ತೀನಿ ಇವತ್ತು ಸಮಾಜದಲ್ಲಿ. ಇನ್ನು ಮೇಲ್ನೋಟಕ್ಕೆ ಶಿಕ್ಷೆ ನೀಡಿದಂತೆ ಮಾಡಿ ಶಿವಬಸವಯ್ಯ ಅವರನ್ನ ರಕ್ಷಿಸಲಾಗುತ್ತಿದೆ ಎಂದು ಕಿರುಕುಳಕ್ಕೊಳಗಾದ ವಿದ್ಯಾರ್ಥಿನಿ ಸರಿತಾ ಕಿಡಿಕಾರಿದ್ದಾರೆ. ಬೇರೆ ಲೈಂಗಿಕ ಕಿರುಕುಳ ಪ್ರಕರಣಗಳಲ್ಲಿ ಸೇವೆಯಿಂದ ವಜಾ ಮಾಡಿದಂತೆ ಶಿವಬಸವಯ್ಯರಿಗೂ ಕಡ್ಡಾಯ ನಿವೃತ್ತಿ ನೀಡಬೇಕೆಂದು ಸರಿತಾ ಆಗ್ರಹಿಸಿದ್ದಾರೆ. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ. ಒಂದು ಶಿಕ್ಷಾ ಪ್ರಮಾಣದ ಶಿಕ್ಷೆ ಆದ್ರೆ ನನಗೆ ನ್ಯಾಯ ಸಿಕ್ತಂಗಾಯ್ತು. ಹಾಗಿದ್ರೆ ಇಷ್ಟು ದಿನ ನನ್ನ ಹೋರಾಟಕ್ಕೆ ನನಗೆ ನ್ಯಾಯ ಕೊಡಿ ಅಂತ ಎಲ್ಲರ ಮನೆ ಬಾಗ್ಲೂ ನಾನು ಸುತ್ತಿದ್ದೀನಿ, ಎಲ್ಲ ಮಿನಿಸ್ಟರ್ಗಳ ಹತ್ರನೂ ಹೋಗಿದ್ದೀನಿ, ಕೊನೆಗೆ ಗವರ್ನರ್ ಹತ್ರನೂ ಹೋಗಿದೆ. ಹಾಗಾದ್ರೆ ಅದಕ್ಕೆ ಏನು ನನಗೆ ಏನು ಸಿಗ್ತಾ ಇದೆ? ನನ್ನ ಮರ್ಯಾದೆ ಹೋಯ್ತು, ನನಗೆ ಅವಮಾನ ಆಗ್ತದೆ, ನನ್ನ ಟೆನ್ಷನ್, ನನ್ನ ಸ್ಟ್ರೆಸ್ ಇನ್ನೂ ಜಾಸ್ತಿ ಆಗ್ತದೆ ಹೊರತು ನನಗೇನು ಸಿಕ್ಕಿಲ್ಲ. ಹಾಗಾಗಿ ನನ್ನ ಗುರಿ ಏನಂದ್ರೆ ನನಗೆ ನ್ಯಾಯ ಸಿಗೋವರೆಗೂ ನಾನು ಹೋರಾಟ ಮಾಡ್ತೀನಿ. ಒಟ್ನಲ್ಲಿ ಇದು ನಿಜಕ್ಕೂ ಸರಿಯಾದ ಶಿಕ್ಷೆಯೇ? ತನ್ನ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಲಜ್ಜೆಗೆಡೆ ಪ್ರೊಫೆಸರ್ಗೆ ಇಷ್ಟು ಶಿಕ್ಷೆ ಸಾಕೆ ಎಂಬ ಪ್ರಶ್ನೆ ಎದ್ದಿದೆ. ಆದ್ರೆ ಪ್ರೊಫೆಸರ್ ಶಿವಬಸವಯ್ಯಗೆ ಸಣ್ಣ ಪ್ರಮಾಣದ ಶಿಕ್ಷೆ ಆದ್ರೂ ಸತ್ಯಕ್ಕೆ ಜಯ ಸಂದಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ಇನ್ನು ನಕಲಿ ವೈದ್ಯನಿಗೆ ದಾವಣಗೆರೆ ಕೆಟಿಜಿ ನಗರ ನಿವಾಸಿಗಳು ಭರ್ಜರಿ ಗೂಸಾ ನೀಡಿದ್ದಾರೆ. ಆಂಧ್ರ ಮೂಲದ ಪರಶುರಾಮ್ ಸಾರ್ವಜನಿಕರಿಂದ ಗೂಸಾ ತಿಂದ ನಕಲಿ ವೈದ್ಯ. ಪರಶುರಾಮ್ MBBS ಓದಿಲ್ಲ, ಆದರೂ ಯುನಾನಿ ಟ್ರಸ್ಟ್ ಎಂಬ ಹೆಸರಿನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡ್ತಾ ಇದ್ದ. ಆದರೆ ಆತ ನಕಲಿ ವೈದ್ಯ ಎಂದು ತಿಳಿದ ಜನರು ಇವತ್ತು ಸಖತ್ತಾಗಿ ಧರ್ಮದೇಟು ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಕೆಟಿಜೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ನಮ್ದು ಹಿಂದೂಪುರ ಬರ್ತಣ. ಏನ್ ಟ್ರೀಟ್ಮೆಂಟ್ ಕೊಡ್ತಿದ್ರಿ ನೀವು? ಇಲ್ಲ ಅಣ್ಣ, ಏನೋ ತಪ್ಪಾಗ್ಬಿಟ್ಟಿದ್ದು ಬಂದ್ಬಿಟ್ಟಿದ್ದೀವಿ ಅಣ್ಣ. ಹಂಗಲ್ಲ ಅಣ್ಣ, ಏನೇನ್ ಟ್ರೀಟ್ಮೆಂಟ್ ಕೊಡ್ತಿದ್ರಿ ನೀವು? ಆಯುರ್ವೇದಿಕ್ ಡಾಕ್ಟರ್ ನೀವು? ಇಲ್ಲ ಅಣ್ಣ, ಏನೋ ಮಾಡಕ್ ಗೊತ್ತಿಲ್ದಂಗೆ ಹೆಂಗ್ ಮಾಡಿದ್ದೀನಿ. ಏನೋ ತಪ್ಪಾಗ್ಬಿಟ್ಟಿದೆ, ಇದು ಇನ್ ಲೈಫಲ್ಲಿ ಮಾಡಲ್ಲ, ಬಿಟ್ಟು ಬಿಡ್ತೀನಿ. ಎಲ್ಲ ಸುಳ್ಳಲ್ಲ ಹಂಗಂದ್ರೆ? ಸುಳ್ಳಣ್ಣ, ತಪ್ಪು ಅಣ್ಣ. ಮತ್ತೆ ಹುಡುಗರಿಗೆ ಏನಾರಾದ್ರೆ ಏನ್ ಮಾಡ್ತೀಯಪ್ಪ? ಇಲ್ಲ ಅಣ್ಣ, ಇಲ್ಲ, ದೇವ್ರ ಭಂಡಾರಗಳು ಎಲ್ಲ ಕೊಟ್ಟಿದ್ದೀನಿ ಅಣ್ಣ. ಏನೋ ದೇವ್ರ ಭಂಡಾರಗಳು ಕೊಟ್ಟಿದ್ದೀನಿ, ಏನಿಲ್ಲ. ನಿಮ್ಮ ಹೆಸರು? ನನ್ನ ಹೆಸರು ಪರಶುರಾಮ್ ಅಂತ. ಸರ್ 8:00ವರೆಗೆ ಬಂದ್ರು. ನಿಮ್ಮ ಮಗುಗೆ ಏನಾಗಿದೆ ಅಂತ ಕೇಳಿದ್ರು. ಕಿವಿ ಕೇಳಿಸಲ್ಲ, ಪ್ಲಸ್ ಮಾತು ಬರಲ್ಲ ಅಂತ ಹೇಳಿದ್ವಿ. ಅದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತೇನೆ ಅಂದರೆ
ನಾನು ಕೇಳಿದೆ ಅವನಿಗೆ, ಅಲ್ಲಪ್ಪ ನೀನು ಅರ್ಧ ಅಮೌಂಟ್ ಕೊಡೋಕ್ಕೆ ನೀನು ಯಾವ ಏರಿಯಾದಲ್ಲಿ ಏನೋ ನನಗೆ ಗೊತ್ತಾಗ್ತಿಲ್ಲ ಅಡ್ರೆಸ್ ಕೊಟ್ಟ. ಈ ಕಡೆಯಿಂದ ಹೋಗ್ತಾ KSRTC ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಮುಂದೆ ಹೋಗ್ತಾ ಎಡಗಡೆಗೆ ಬರುತ್ತೆ ಅಂತ. ಬೈಪಾಸಿಂದ ಈ ಕಡೆ ಯಾವ ಕೋಳಿ ಫಾರಮೇ ಇಲ್ಲ, ನನಗೆ ಗೊತ್ತಾಗ್ಬಿಡ್ತಾವ. ಹೌದೌದು, ಹಂಗಾಗ್ಬಿಟ್ಟು ನಾನು ಅವ್ನು ಹಿಡ್ಕೊಂಡು ನಮ್ಮ ದೊಡ್ಡವರಿಗೆಲ್ಲ ಕರ್ಸ್ಕೊಂಡ್ಬಿಟ್ಟು